ಹಾಯ್ ಹೆಲೋ ಎವ್ರಿಬಡಿ ಸುಮುಖ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇದು 14-15 ಜಾನ್ವರಿ 2022ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಎಷ್ಟು ಹೇಳ್ತಾ ವಿ ಶಲ್ ಸ್ಟಾರ್ಟ್ ದ ಸೆಷನ್. ಹಾಗೆಯೇ ಈ ವಿಡಿಯೋಗೆ ಸಂಬಂಧಿಸಿದ PPTಗಳು ಯಾರಿಗಾದರೂ ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿರುವಂತಹ ಬ್ಲಾಗ್ ಸ್ಪಾಟ್ ಅಥವಾ ಟೆಲಿಗ್ರಾಮ್ ಲಿಂಕ್ನ ಮೂಲಕ ನೀವು ಮಾಹಿತಿಯನ್ನು ಖಂಡಿತವಾಗಿ ಪಡ್ಕೊಬಹುದು. ಓಕೆ, ವಿ ಶಲ್ ಸ್ಟಾರ್ಟ್ ದ ಸೆಷನ್. ಸೆಷನ್ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಮ್ಮ ಹಿಂದಿನ ವಿಡಿಯೋಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡುವ. ಮೊದಲನೇ ಪ್ರಶ್ನೆ ಹೀಗಿತ್ತು: ಬೇಸ್ಡ್ ಆನ್ ದ ರೆಕಮೆಂಡೇಶನ್ ಆಫ್ ವಿಚ್ ಕಮಿಟಿ ದ ನಬಾರ್ಡ್ ವಾಸ್ ಎಸ್ಟಾಬ್ಲಿಷ್ಡ್? ಇದಕ್ಕೆ ಕರೆಕ್ಟ್ ಉತ್ತರ ಬಿ, ಶಿವರಾಮನ್ ಕಮಿಟಿ. ಹಾಗೆಯೇ ಸುರಕ್ಷಿಣಿ ಅಂತ ಹೇಳುವಂತಹ ವೆಬ್ ಪೋರ್ಟಲ್ ಅನ್ನು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪ್ರಾಯೋಗಿಕ ಆಧಾರದ ಮೇಲೆ ಪ್ರಾರಂಭಿಸಲಾಯಿತು? ಅಂಡ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಬಾಗಲಕೋಟೆ. ಇದು ಯಾವುದಕ್ಕೆ ಸಂಬಂಧಿಸಿದ ವೆಬ್ ಪೋರ್ಟಲ್ ಹೇಳಿ? ಟು ಟ್ರ್ಯಾಕ್ ಚೈಲ್ಡ್ ಮ್ಯಾರೇಜಸ್, ಬಾಲ್ಯ ವಿವಾಹವನ್ನು ಪತ್ತೆ ಹಚ್ಚಲಿಕ್ಕೆ ಅಥವಾ ಟ್ರ್ಯಾಕ್ ಮಾಡಲಿಕ್ಕೆ ಇರುವಂತಹ ಒಂದು ಡೆವಲಪ್ ಮಾಡಿರುವಂತಹ ಒಂದು ವೆಬ್ ಪೋರ್ಟಲ್. ಹಾಗೆಯೇ ವಿಚ್ ಇಸ್ ದ ಫಸ್ಟ್ ಪ್ರಾಡಕ್ಟ್ ಟು ಗೆಟ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಇನ್ ಇಂಡಿಯಾ? ಇದಕ್ಕೆ ಕರೆಕ್ಟ್ ಉತ್ತರ ಡಾರ್ಜಿಲಿಂಗ್ ಚಹಾ, ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಚಹಾ. ಇಟ್ ವಾಸ್ ದ ಫಸ್ಟ್ ಟು ಗೆಟ್ ದ GI ಟ್ಯಾಗ್ ಇನ್ ಇಂಡಿಯಾ. ಈಗ ಇವತ್ತಿನ ಪ್ರಶ್ನೆಗಳು: ವಾಟ್ ಈಸ್ ದಿ ಆಬ್ಜೆಕ್ಟಿವ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಕೃಷಿ ಸಿಂಚಯಿ ಯೋಜನಾ? ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಉದ್ದೇಶವೇನು? ಇಲ್ಲಿ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ಎನ್ಹಾನ್ಸಿಂಗ್ ವಾಟರ್ ಎಫಿಷಿಯನ್ಸಿ ಅಟ್ ಫಾರ್ಮ್ ಲೆವೆಲ್ ಥ್ರೂ ದ ಡ್ರಿಪ್ ಇರಿಗೇಷನ್. ಹನಿ ನೀರಾವರಿ ಮೂಲಕ ಕೃಷಿ ಮಟ್ಟದಲ್ಲಿ ನೀರಿನ ದಕ್ಷತೆಯನ್ನು ಹೆಚ್ಚಿಸುವಂಥದ್ದು ಈ ನಮ್ಮ PM ಕೃಷಿ ಸಿಂಚಯಿ ಯೋಜನೆಯ ಪ್ರಮುಖವಾಗಿರುವಂತಹ ಆದ್ಯತೆ ಅಥವಾ ಉದ್ದೇಶ. ಈಗ ಇದರ ಬಗ್ಗೆ ಒಂದು ಕಿರು ಪರಿಚಯ ಈ ಯೋಜನೆಯ ಬಗ್ಗೆ. ಈ ಯೋಜನೆಯನ್ನು 1 ಜುಲೈ 2015 ಇದು ಕಾರ್ಯಾಚರಣೆಗೆ ಬಂದಂತಹ ಒಂದು ಯೋಜನೆ. ಹಾಗೂ ಇದರ ಮುಖ್ಯ ಉದ್ದೇಶ ಇಷ್ಟೇ: ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ನೀರಾವರಿ ಇರಿಗೇಷನ್ನ ಮೂಲಕ, ಇದಕ್ಕೆ ಮೈಕ್ರೋ ಇರಿಗೇಷನ್ ಟೆಕ್ನಾಲಜೀಸ್ ಅಂತ ಹೇಳೋದು, ಉತ್ಕೃಷ್ಟ ಮಟ್ಟದಲ್ಲಿ ಈ ಕೃಷಿಗೆ ಒಂದು ಉತ್ತಮ ಇಳುವರಿ ತರುವಂತಹ ಒಂದು ಪ್ರಯತ್ನವನ್ನು ಮಾಡುವಂಥದ್ದು. ಹಾಗೆಯೇ ಇದು ಹರ್ ಖೇತ್ ಕೋ ಪಾನಿ, ಅಂದ್ರೆ ಪ್ರತಿ ಕೃಷಿ ಭೂಮಿಗೂ ನೀರು ಸಿಗುವಂತ ಒಂದು ನಿಟ್ಟಿನಲ್ಲಿ ಈ ಯೋಜನೆಯನ್ನು ಅವರು ಹಮ್ಮಿಕೊಂಡಿದ್ದಾರೆ. ಮೋರ್ ಕ್ರಾಪ್ ಪರ್ ಡ್ರಾಪ್, ಪ್ರತಿ ಹನಿಯಲ್ಲೂ ಕೂಡ ಹೆಚ್ಚಿನ ಒಂದು ರೀತಿಯ ಫಸಲನ್ನು ಬೆಳೆಸುವಂತಹ ಉದ್ದೇಶವನ್ನು ಕೂಡ ಹೊಂದಿದ್ದಾರೆ. ಒಟ್ಟಾರೆಯಾಗಿ ಇಂಪ್ರೂವೈಸ್ ವಾಟರ್ ಯೂಸ್ ಆಫ್ ಎಫಿಷಿಯನ್ಸಿ, ಅದು ಕೂಡ ಬರಡು ಭೂಮಿಗಳಲ್ಲೂ ಕೂಡ ಈ ರೀತಿ ಮೈಕ್ರೋ ಇರಿಗೇಷನ್ ಫೆಸಿಲಿಟೀಸ್ ಅಥವಾ ಟೆಕ್ನಾಲಜೀಸ್ ಅನ್ನು ಬಳಸಿಕೊಂಡು ಈ ನೀರಾವರಿ ಸೌಲಭ್ಯವನ್ನು ಮಾಡಿಕೊಳ್ಳುವಂಥದ್ದು. ಈಗ ಇದು ಯಾತಕ್ಕೋಸ್ಕರ ಇವತ್ತಿನ ನಮ್ಮ ಪ್ರಶ್ನೆಯಲ್ಲಿ ನಾವು ಹಾಕೊಂಡಿದ್ದೇವೆ? ಯಾಕಂದ್ರೆ ನಮ್ಮ ಪ್ರತಿ ದಿನದ ಈ ಒಂದು ನ್ಯೂಸ್ ಅನಾಲಿಸಿಸ್ ಏನಿದೆ, ಆ ದಿನಗಳಿಗೆ ಸಂಬಂಧಿಸಿದ ಸುದ್ದಿ ವಿಷಯಕ್ಕೆ ಸಂಬಂಧಿಸಿದ ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನು ಹಾಕೊಳ್ಳುವಂಥದ್ದು. ಇದು 14ನೇ ಜನವರಿಯಲ್ಲಿ ಬಂದಿರುವಂತಹ ಹಿಂದೂ ದಿನಪತ್ರಿಕೆ, ಹಾಗೂ ಅದೇ ರೀತಿ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋದು 15ನೇ ಡಿಸೆಂಬರ್ಗೆ ಸಂಬಂಧಿಸಿದ ಸುದ್ದಿ ಮಾಹಿತಿಯಲ್ಲೂ ಇದರ ಬಗ್ಗೆ ನಾವು ಆಲ್ರೆಡಿ ವಿಷಯಗಳನ್ನು ಹಾಕೊಂಡಿದ್ದೇವೆ. ಕೇಂದ್ರ ಸರ್ಕಾರ 642.26 ಕೋಟಿ ರೂಪಾಯಿಯನ್ನು ನಮ್ಮ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಅನ್ವಯವಾಗಿ ಕರ್ನಾಟಕ ರಾಜ್ಯಕ್ಕೆ ಬಿಡುಗಡೆ ಮಾಡಿದ್ದಾರೆ, ಅಂದ್ರೆ ಗ್ರಾಂಟ್ ಮಾಡಿದ್ದಾರೆ. ಓಕೆ, ಈ ಒಂದು ಯೋಜನೆಯಿಂದಾಗಿ ಕೃಷಿ ಸಿಂಚಯಿ ಯೋಜನೆ ಕರ್ನಾಟಕಕ್ಕೆ ಸಂಬಂಧಿಸಿದಾಗೆ ಆಗಲೇ ಹೇಳಿದಾಗೆ 642.26 crore ಗ್ರಾಂಟ್ ಆಗಿದೆ, ಸ್ಯಾಂಕ್ಷನ್ ಆಗಿದೆ. ಇದರಿಂದಾಗಿ ನಮ್ಮ ಕರ್ನಾಟಕ ರಾಜ್ಯದ 2.75 ಲಕ್ಷ ಹೆಕ್ಟೇರ್ಗಳ ಒಂದು ಸರಿಸುಮಾರು 57 ತಾಲೂಕುಗಳಿಗೆ ಮುಂದಿನ 5 ವರ್ಷಗಳಿಗೆ ಇದು ಕವರ್ ಆಗ್ತದೆ, ಅಂದ್ರೆ ಇದು ವ್ಯಾಪಿಸಲಿಕ್ಕಿದೆ. ಹಾಗೂ ಈ ಒಂದು ಯೋಜನೆ ಏನಿದೆ, ಇದು 5 ವರ್ಷದ ಅವಧಿಗೆ ಇರುವಂತಹ ಒಂದು ಯೋಜನೆಯಾಗಿದ್ದು, ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರವು 60:40 ರೇಷಿಯೋದಲ್ಲಿ ಇದರ ಒಂದು ಕಾಂಟ್ರಿಬ್ಯೂಷನ್ ಶೇರಿಂಗ್ ಅನ್ನು ಮಾಡಲಿಕ್ಕಿದೆ. ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ಇದು ಕೇಂದ್ರ ಪ್ರಾಯೋಜಿತ ಯೋಜನೆ, ಅಂದ್ರೆ ಇಟ್ ಈಸ್ ಅ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಇದಕ್ಕೆ ನಾವು ಹೇಳ್ಬೋದು. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಲ್ಲ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್. ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ನ ಒಂದು ವಿಶೇಷತೆ ಅಂತ ಹೇಳಿದ್ರೆ, ಹೆಚ್ಚಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಇಲ್ಲಿ ಒಂದು ರೀತಿಯ ರೇಷಿಯೋ ಶೇರಿಂಗ್ ಇರ್ತದೆ. ಕೆಲವು ಸಲ 80-20, ಕೆಲವು ಸಲ 50-50, ಅದು ಆಯಾಯ ಯೋಜನೆಗಳ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಈ ಕೃಷಿ ಸಿಂಚಯಿ ಯೋಜನೆಗೆ ಸಂಬಂಧಿಸಿದಾಗೆ ಇದೊಂದು ಸೆಂಟ್ರಲ್ ಸ್ಪಾನ್ಸರ್ಡ್, ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮವಾಗಿದ್ದು, ಇದು 60-40 ಆ ಒಂದು ರೇಷಿಯೋ ಆಧಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಒಂದು ರೀತಿಯ ಹಂಚಿಕೆ ಆಧಾರದಲ್ಲಿ ಈ ಯೋಜನೆಯನ್ನು ನಮ್ಮ ರಾಜ್ಯದಲ್ಲಿ ಅವರು ಹಮ್ಮಿಕೊಳ್ಳಿಕ್ಕಿದ್ದಾರೆ. ಈಗ ಎರಡನೇ ಪ್ರಶ್ನೆ: ಕೌಂಟರಿಂಗ್ ಅಮೆರಿಕಾಸ್ ಅಡ್ವರ್ಸರೀಸ್ ಥ್ರೂ ದ ಸ್ಯಾಂಕ್ಷನ್ಸ್ ಆಕ್ಟ್, ದಟ್ ಈಸ್ ದ ಕಾಟ್ಸಾ ಆಕ್ಟ್,
The core objective is to counter which countries through punitive measures. ನಿರ್ಬಂಧಗಳ ಮೂಲಕ ಅಮೆರಿಕದ ವಿರೋಧಿಗಳನ್ನು ಎದುರಿಸುವ ಕಾಯ್ದೆಯ ಪ್ರಮುಖ ಉದ್ದೇಶವು ಯಾವ ದೇಶಗಳನ್ನು ದಂಡನಾತ್ಮಕ ಕ್ರಮಗಳ ಮೂಲಕ ಎದುರಿಸುವಂತ ಒಂದು ಗುರಿಯನ್ನು ಹೊಂದಿದೆ ಅಂತ ಇದೆ ಇಲ್ಲಿ ಕಾಯ್ದೆ. ಈ ಕ್ವಶನ್ಗೆ ಸಂಬಂಧಿಸಿದಾಗೆ. ಸೊ ಇಲ್ಲಿ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಇರಾನ್, ರಷ್ಯಾ ಮತ್ತು ಉತ್ತರ ಕೊರಿಯಾ. ಸೊ ಈ ಕ್ಯಾಟ್ಸಾಗೆ ಸಂಬಂಧಿಸಿದ ವಿಷಯಗಳನ್ನು ನಮ್ಮ ಹಳೆ ವಿಡಿಯೋಸ್ಗಳಲ್ಲಿ ತುಂಬ ಡೀಟೇಲ್ ಆಗಿ ನಾವು ಅದನ್ನು ಡಿಸ್ಕಸ್ ಮಾಡಿದ್ದೇವೆ. ಸೊ ಪ್ಲೀಸ್ ಗೋ ಥ್ರೂ ದ ಪ್ರೀವಿಯಸ್ ವಿಡಿಯೋಸ್. ಡೆಫಿನೆಟ್ ನಿಮಗೆ ಪ್ರತಿ ಕ್ವೆಶ್ಚನ್ಗೆ ಒಂದು ಲಿಂಕ್ ಸಿಗ್ಲಿಕ್ಕೆ ಈ ವಿಡಿಯೋಸ್ಗಳು ತುಂಬಾ ನಿಮಗೆ ಹೆಲ್ಪ್ ಆಗಲಿಕ್ಕಿದೆ. ಓಕೆ, ಸೊ ಏನಿದು ಕಾಟ್ಸಾ ಕಾಯ್ದೆ ಅಂತ ಹೇಳಿಬಿಟ್ಟು. ಸೊ ಬೇಸಿಕಲಿ ಕಾಟ್ಸಾ ಕಾಯ್ದೆ ಅಂತ ಹೇಳಿದ್ರೆ ಇದು ಅಮೆರಿಕ ಜಾರಿಗೊಳಿಸಿದಂಥ ಕಾಯ್ದೆ. ತನ್ನ ಒಂದು ರೀತಿಯ ಏನು ಹೇಳೋದು ಮಿತ್ರತ್ವಕ್ಕೆ ಅಥವಾ ತಮ್ಮ ನಿರ್ಧಾರಗಳನ್ನು ವಿರೋಧಿಸುವಂತ ಒಂದು ದೇಶಗಳನ್ನು ಈ ಒಂದು ನಿರ್ಬಂಧಗಳ ಮೂಲಕ ಅವರಿಗೆ ಒಂದು ರೀತಿಯ ದಂಡನಾತ್ಮಕ ಕ್ರಮಗಳ ಮೂಲಕ ಅವರನ್ನು ದೂರ ಇಡುವಂತ ಒಂದು ಉದ್ದೇಶದಿಂದ ಈ ಕಾಟ್ಸಾ ಕಾಯ್ದೆಯನ್ನು ಅವರು ಜಾರಿಗೆ ತಂದಿದ್ದಾರೆ. ಆ ಕಾಟ್ಸಾ ಕಾಯ್ದೆ ಅನ್ವಯ ಇರಾನ್, ರಷ್ಯಾ ಮತ್ತು ನಾರ್ತ್ ಕೊರಿಯಾವನ್ನು ಈ ರೀತಿ ಆ ವ್ಯಾಪ್ತಿಗೆ ಅನುಗುಣವಾಗಿ ಅದನ್ನು ದಂಡನಾತ್ಮಕ ಕ್ರಮಗಳಿಂದ ಅದನ್ನು ದೂರ ಅಥವಾ ಅಮೆರಿಕ ವಿರೋಧಿ ದೇಶಗಳನ್ನು ಈ ರೀತಿಯಾಗಿ ನಿರ್ಬಂಧಿಸುವಂತ ಒಂದು ಕಾಯ್ದೆ ಇದು. ಕೌಂಟರಿಂಗ್ ಅಮೆರಿಕಾಸ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ಸ್ ಆಕ್ಟ್ ಅಂತ ಹೇಳಿಬಿಟ್ಟು. ಈಗ ಈ ಕಾಯ್ದೆಯು 2017ಕ್ಕೆ ಜಾರಿಗೆ ಬಂದಿರುವಂಥದ್ದು ಇಲ್ಲಿ ಅಮೆರಿಕಾದಲ್ಲಿ, ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ. ಸೊ ಇದೊಂದು ಫೆಡರಲ್ ಲಾ ಆಗಿದ್ದು ಇದು ಇರಾನ್, ಉತ್ತರ ಕೊರಿಯಾ ಮತ್ತು ರಷ್ಯಾದ ಮೇಲೆ ಇದು ನಿರ್ಬಂಧಕ್ಕೆ ಅನುಗುಣವಾಗಿ ಕಾಯ್ದೆಯನ್ನು ಅಮೆರಿಕ ಜಾರಿಗೊಳಿಸಿದೆ. ಉದ್ದೇಶ ಇಷ್ಟೇ, ಈ ದೇಶಗಳೊಟ್ಟಿಗೆ ಯಾವುದೇ ಇತರ ದೇಶಗಳು ತಮ್ಮ ಒಂದು ರೀತಿಯ ರಕ್ಷಣಾ ಹಾಗೂ ಇತರ ವಹಿವಾಟುಗಳಲ್ಲಿ ತುಂಬಾನೇ ತೊಡಗಿದ್ರೆ ಆ ದೇಶಗಳನ್ನು ಕೂಡ ಈ ದೇಶಗಳ ಜೊತೆಯಲ್ಲಿ ನಿರ್ಬಂಧಿಸುವಂತ ನಿಟ್ಟಿನಾಗಿ ಇರುವಂತ ಅವರು ಜಾರಿಗೊಳಿಸಿದಂತ ಒಂದು ಕಾಯ್ದೆ ಇದು. ಓಕೆ, ಸೊ ಇಟ್ ಇನ್ಕ್ಲೂಡ್ಸ್ ಸ್ಯಾಂಕ್ಷನ್ಸ್ ಅಗೇನ್ಸ್ಟ್ ಕಂಟ್ರೀಸ್ ದಟ್ ಎಂಗೇಜ್ ಇನ್ ಸಿಗ್ನಿಫಿಕೆಂಟ್ ಟ್ರಾನ್ಸಾಕ್ಷನ್ಸ್ ವಿತ್ ರಷ್ಯಾಸ್ ಡಿಫೆನ್ಸ್ ಅಂಡ್ ಇಂಟೆಲಿಜೆನ್ಸ್ ಸೆಕ್ಟರ್. ಸೊ ರಷ್ಯಾದು ಮಾತ್ರ ಅಲ್ಲ, ಈ ಇರಾನ್, ಉತ್ತರ ಕೊರಿಯಾ, ರಷ್ಯಾದ ಜೊತೆಯಲ್ಲಿ ಇತರ ಬೇರೆ ಯಾವುದೇ ದೇಶಗಳು ತಮ್ಮ ರಕ್ಷಣಾ ಒಪ್ಪಂದಗಳಿರ್ಬೋದು ಮತ್ತು ಇಂಟೆಲಿಜೆನ್ಸ್ಗೆ ಸಂಬಂಧಿಸಿದ ಒಂದು ರೀತಿಯ ತಂತ್ರಜ್ಞಾನ ವಿನಿಮಯಕ್ಕೆ ಅನುಗುಣವಾಗಿ ಏನಾದರೂ ಒಪ್ಪಂದ ಮಾಡಿಕೊಂಡಿದ್ರೆ ಸೊ ಆ ದೇಶಗಳು ಕೂಡ ಈ ಕಾಟ್ಸಾ ಕಾಯ್ದೆ ಅನ್ವಯಕ್ಕೆ ಅದು ಬರುವಂಥದ್ದು. ದಟ್ ಈಸ್ ಅಕಾರ್ಡಿಂಗ್ ಟು ದಿಸ್ ಆಕ್ಟ್. ಈಗ ಇದು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಬಂದಿರುವಂತ ಮಾಹಿತಿ. ಓಕೆ, The United States is discouraging India from acquiring S-400 missile defense systems from Russia, but Washington will have to weigh the important geostrategic considerations. Before giving countering America's adversaries through the Sanctions Act waiver to India, President Joe Biden's nominee who coordinates sanctions policy has told Senate. ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಾಟ್ಸಾ ಕಾಯ್ದೆಯ ಉದ್ದೇಶ ನಿಮಗೆ ಗೊತ್ತಾಗಿದೆ. ಸೊ ಭಾರತ ನಿಮ್ಗೆಲ್ಲ ಗೊತ್ತಿರುವ ಹಾಗೆ S-400 ಕ್ಷಿಪಣಿ ವ್ಯವಸ್ಥೆ ಅಥವಾ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ಈ ಒಂದು ಕ್ಷಿಪಣಿಗಳನ್ನು ರಷ್ಯಾದಿಂದ ಎಕ್ಸ್ಪೋರ್ಟ್ ಮಾಡುವಂತ ಒಂದು ವ್ಯವಸ್ಥೆ ಅಥವಾ ಪ್ರಕ್ರಿಯೆಗೆ ಅದು ತೊಡಗಿಕೊಂಡಿದೆ. ಸೊ ಆ ನಿಟ್ಟಿನಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ಭಾರತಕ್ಕೂ ಕೂಡ ಕಾಟ್ಸಾ ಕಾಯ್ದೆ ಅನ್ವಯ ಆ ನಿರ್ಬಂಧ ಭಾರತದ ಮೇಲೂ ಕೂಡ ಹೇರಿಕೆ ಉಂಟಾಗ್ತದೆ. ಆದ್ರೆ ಕೆಲವೆಲ್ಲ ಆಯಾಮಗಳಲ್ಲಿ ಕ್ವಾಡ್ ದೇಶಗಳ ವ್ಯಾಪ್ತಿಗೆ ಇದು ಬರುವುದಿಲ್ಲ ಅಂತ ಹೇಳುವಂತ ನಿಟ್ಟಿನಲ್ಲಿ ಒಂದ್ಸಲ ಡಿಸ್ಕಷನ್ ಆಯ್ತು. ಆ ದೇಶಗಳು ಒಂದು ವೇಳೆ ಈ ರೀತಿಯ ಒಂದು ಒಪ್ಪಂದ ಮಾಡಿಕೊಂಡ್ರೆ ಅದು ಅನ್ವಯ ಆಗುದಿಲ್ಲ, ಯಾಕಂದ್ರೆ ಭಾರತವು ಕೂಡ ಆ ದೇಶಗಳ ಪಟ್ಟಿಯಲ್ಲಿ ಬರುವಂಥದ್ದು ಅಂತ ಹೇಳಿಬಿಟ್ಟು. ಬಟ್ ಅದಿನ್ನೂ ಕೂಡ ಎಲ್ಲೂ ಕೂಡ ಅಧಿಕೃತವಾಗಿ ಅದನ್ನು ಇನ್ನೂ ಕೂಡ ಅವರು ಬಹಿರಂಗ ಪಡಿಸಲಿಲ್ಲ. ಸೊ ಒಟ್ಟಾರೆಯಾಗಿ ಅಮೆರಿಕ ಕೂಡ ಇದು ಕಾದು ನೋಡುವಂತ ಒಂದು ನಿಟ್ಟಿನಲ್ಲಿ ವೇಟ್ ಮಾಡ್ತಾ ಇದೆ. ಯಾಕಂದ್ರೆ ಈ ಕಾಯ್ದೆ ಎಷ್ಟರ ಮಟ್ಟಿಗೆ ಇಂಟರ್ನ್ಯಾಷನಲ್ ಕಾಂಟೆಕ್ಸ್ಟ್ ಅಲ್ಲಿ ಅಪ್ಲಿಕೇಬಲ್ ಆಗ್ತದೆ ಮತ್ತು ಬೇರೆ ದೇಶಗಳ ಮೇಲೆ ಮಾಡುವಂತ ಈ ಹೇರಿಕೆ ಎಷ್ಟು ಸಮಂಜಸವಾದದ್ದು ಅದನ್ನು ನಾವು ನಿಂತು ಕಾದು ನೋಡ್ಬೇಕಷ್ಟೇ. ಬಟ್ ಭಾರತ ಇದಕ್ಕೆ ಸಂಬಂಧಿಸಿದಾಗೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ತೋರಿಸಲಿಲ್ಲ. ಯಾಕಂದ್ರೆ ಈ ಒಂದು ಕ್ಷಿಪಣಿ ವ್ಯವಸ್ಥೆಯನ್ನು ಖರೀದಿ ಅಥವಾ ಆ ಪ್ರಕ್ರಿಯೆಗೆ ಸಂಬಂಧಿಸಿದಾಗೆ ರಷ್ಯಾಕ್ಕೆ ಬಂದು ಆಲ್ರೆಡಿ ರಷ್ಯಾದ ಪ್ರಧಾನಿಯವರು ಕೂಡ ಬಂದು ನಮ್ಮ ದೇಶದಲ್ಲಿ ಈಗಾಗಲೇ ಆ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಇದು ಹೇಗೆ ಮುಂದೆ ಹೋಗ್ತದೆ ಅಂತ ಹೇಳುವುದನ್ನು ನಾವು ಕಾದು ನೋಡಬೇಕಾಗ್ತದೆ. ಯಾಕಂದ್ರೆ ಹಿಂದೆ ನೀವು ಗಮನಿಸಿರ್ಬೋದು, ರಷ್ಯಾದಿಂದ ಟರ್ಕಿ ಸಹ S-400 ಕ್ಷಿಪಣಿ ವ್ಯವಸ್ಥೆಗಳನ್ನು ಈ ಹಿಂದೆ ಖರೀದಿ ಮಾಡಿತ್ತು. ಆ ಕಾರಣಕ್ಕಾಗಿ ಟರ್ಕಿ ಮೇಲೆ ಕೂಡ ಅಮೆರಿಕ ನಿರ್ಬಂಧ ಹೇರಿದೆ. ಸೊ ಭಾರತದ ಈ ಒಂದು S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನ ಖರೀದಿಗೆ USA ಯಾವ ರೀತಿ ಈ ಕಾಟ್ಸಾವನ್ನು ಅಪ್ಲೈ ಮಾಡ್ತದೆ ಎಂಬುದನ್ನು ನಾವು ಕಾದು ನೋಡಬೇಕು. 3ನೇ ಪ್ರಶ್ನೆ ನೋಡಿ,
India has extended $900 million aid to which of the following countries which is witnessing an unprecedented economic crisis? ಹಿಂದೆಂದೂ ಕಂಡಿಲ್ಲದ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿರುವ ಈ ಕೆಳಗಿನ ಯಾವ ದೇಶಕ್ಕೆ ಭಾರತವು $900 ಮಿಲಿಯನ್ ಸಹಾಯವನ್ನು ವಿಸ್ತರಿಸಿದೆ? And ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಶ್ರೀಲಂಕಾ. ಸೊ ಇದು ಕೂಡ ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂಥದ್ದು. ಭಾರತ $900 ಮಿಲಿಯನ್ ಸಹಾಯಧನವನ್ನು, ಆರ್ಥಿಕ ಸಹಾಯಧನವನ್ನು ಶ್ರೀಲಂಕಾಕ್ಕೆ ಅದು ಎಕ್ಸ್ಟೆಂಡ್ ಮಾಡಲಿಕ್ಕಿದೆ. ಮುಖ್ಯವಾಗಿ ಈಗ ಈ ದ್ವೀಪ ರಾಷ್ಟ್ರವು ಬಹಳಷ್ಟು ಅನಿಯಮಿತವಾಗಿರುವಂಥ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸ್ತಾ ಇದೆ. ಸೊ ಇದಕ್ಕೆ ಸಂಬಂಧಿಸಿದಾಗೆ ಶ್ರೀಲಂಕಾದ ಹಣಕಾಸು ಮಂತ್ರಿಯಾಗಿರುವಂತಹ ಬೆಸಿಲ್ ರಾಜಪಕ್ಷ ಅವರು ಇತ್ತೀಚೆಗೆ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಈ ಎಮರ್ಜೆನ್ಸಿ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಲಿಕ್ಕೆ ತಮ್ಮ ಸಹಾಯ ಬೇಕು ಅಂತ ಹೇಳುವಂತ ಒಂದು ಕೋರಿಕೆಯ ಮೇರೆಗೆ ಭಾರತವು ಕೂಡ ಈ ಒಂದು ಸಹಾಯ ಹಸ್ತವನ್ನು ಚಾಚಿದೆ. India is set to export the BrahMos supersonic cruise missile to which of the following nation? So ಭಾರತವು ಈ ಕೆಳಗಿನ ಯಾವ ರಾಷ್ಟ್ರಕ್ಕೆ ಬ್ರಾಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳನ್ನು ರಫ್ತು ಮಾಡಲು ಸಿದ್ಧವಾಗಿದೆ? And ಇದಕ್ಕೆ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಪ್ಷನ್ ಎ, ದಟ್ ಈಸ್ ಫಿಲಿಪೀನ್ಸ್. So India is all set to export the BrahMos supersonic cruise missile. It jointly developed with Russia to Philippines as a Southeast Asian nation is seeking to bolster its defense capabilities in the face of the growing belligerence of China. ಅಂದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಚೈನಾ ತನ್ನ ಒಂದು ರೀತಿಯ ಅಧಿಕಾರ ಮತ್ತು ತನ್ನ ರೀತಿಯ ವರ್ಚಸ್ಸನ್ನು ಈ ಸೌತ್ ಈಸ್ಟ್ ಏಷ್ಯಾ ಭಾಗದ ದೇಶಗಳು ಮತ್ತು ಇಡೀ ಎಲ್ಲ ಕಡೆ ವಿಶ್ವದೆಲ್ಲೆಡೆ ಅದು ಪಸರಿಸುವಂತ ಒಂದು ಯತ್ನವನ್ನು ಮಾಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಫಿಲಿಪೀನ್ಸ್ ಕೂಡ ಅಷ್ಟೇ ಈ ಚೀನಾವನ್ನು ತಕ್ಕ ಮಟ್ಟಿಗೆ ಎದುರಿಸುವ ನಿಟ್ಟಿನಲ್ಲಿ ತನ್ನ ಒಂದು ರೀತಿಯ ರಕ್ಷಣಾ ವ್ಯವಸ್ಥೆಗಳನ್ನು ಇಮ್ಮಡಿಗೊಳಿಸಲಿಕ್ಕೆ ಭಾರತದಿಂದ ಈ ಬ್ರಾಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿಗಳನ್ನು ರಫ್ತು ಮಾಡಲಿಕ್ಕೆ ಅಥವಾ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅಂದ್ರೆ ಭಾರತದಿಂದ ಇಂಪೋರ್ಟ್ ಮಾಡಲಿಕ್ಕೆ ಅದು ಕೋರಿಕೆಯನ್ನು ನೀಡಿರುವ ಕಾರಣ ಭಾರತ ಈಗಾಗಲೇ ಎಕ್ಸ್ಪೋರ್ಟ್ ಮಾಡುವಂತ ಎಲ್ಲ ಒಂದು ರೀತಿಯ ವ್ಯವಸ್ಥೆಗಳೇ ಅದು ಕೈಗೊಂಡಿದೆ. ಅಂದ್ರೆ ಬ್ರಾಹ್ಮೋಸ್ ಸೂಪರ್ಸಾನಿಕ್ ಮಿಸೈಲ್ ಏನಿದೆ, ಕ್ಷಿಪಣಿ ಏನಿದೆ, ಅದನ್ನು ಫಿಲಿಪೀನ್ಸ್ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವಂಥದ್ದಕ್ಕೆ. ಓಕೆ, ಸೊ ಬ್ರಾಹ್ಮೋಸ್ನ ಫಸ್ಟ್ ಟೆಸ್ಟ್ ಲಾಂಚ್ ಇದೆಯಲ್ಲ, ಅದು 2001ರಲ್ಲಿ ನಡೆದಿರುವಂಥದ್ದು. ಸೊ ಬ್ರಾಹ್ಮೋಸ್ ಅಂತ ಹೇಳಿದ್ರೆ ಇದು ಬ್ರಹ್ಮಪುತ್ರ ಮತ್ತು ಮಾಸ್ಕೋ ಅಂತ ಹೇಳುವಂತ ಆ ನಿಟ್ಟಿನಲ್ಲಿ, ಅಂದ್ರೆ ಯಾಕಂದ್ರೆ ಇದು ಭಾರತ ಮತ್ತು ನಮ್ಮ ರಷ್ಯಾದ ಒಂದು ರೀತಿಯ ಮಿಸೈಲ್ ಟೆಕ್ನಾಲಜಿಯ ಒಂದು ಜಾಯಿಂಟ್ ವೆಂಚರ್ ಇಂದ ಇದು ತಯಾರುಗೊಂಡಿರುವ ಕಾರಣ ಇದಕ್ಕೆ ಬ್ರಾಹ್ಮೋಸ್ ಅಂತ ಹೇಳುವಂತ ಹೆಸರನ್ನು ಕೊಟ್ಟಿದ್ದಾರೆ. ಸೊ ಇದು ನಮ್ಮ ದೇಶದ DRDO ಮತ್ತು ಅಲ್ಲಿನ ರಷ್ಯಾದ NPOM ಇದರ ಒಂದು ಜಂಟಿ ತಂತ್ರಜ್ಞಾನ ಒಂದು ಸಹಯೋಗದೊಂದಿಗೆ ಇದು ಡೆವಲಪ್ ಆಗಿರುವಂತಹ ಒಂದು ಮಿಸೈಲ್. ಹಾಗಾಗಿ ಇದಕ್ಕೆ ಬ್ರಾಹ್ಮೋಸ್ ಅಂತ ಹೇಳ್ತಾರೆ. ಸೊ ಇದು ತುಂಬಾನೇ ಉತ್ತಮ ರೀತಿಯ ಕೆಪಬಿಲಿಟೀಸ್ ಇರುವಂತಹ ಒಂದು ಮಿಸೈಲ್ ಆಗಿದ್ದು ಇದಕ್ಕೆ ಮಲ್ಟಿ ಪ್ಲಾಟ್ಫಾರ್ಮ್ ಎಬಿಲಿಟೀಸ್ ಅನ್ನು ಕೂಡ ಇದೆ. ಹಾಗಾಗಿ ಈ ಕ್ಷಿಪಣಿಯನ್ನು ನಮ್ಮ ರಕ್ಷಣಾ ಪಡೆಯ 3 ಪಡೆಗಳು ಅಂದ್ರೆ ವಾಯುಪಡೆ, ನೌಕಾಪಡೆ ಮತ್ತು ಮಿಲಿಟರಿ ಪಡೆ ಇವೆಲ್ಲವೂ ಕೂಡ ಅದನ್ನು ಬಳಸಲಿಕ್ಕೆ ಅದು ಅಷ್ಟು ಫ್ಲೆಕ್ಸಿಬಲ್ ಆಗಿರುವಂತಹ ಒಂದು ಕ್ಷಿಪಣಿ ವ್ಯವಸ್ಥೆ. 5ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೊನೆಂಟ್ ಹ್ಯಾಸ್ ದ ಹೈಯೆಸ್ಟ್ ವೇಟೇಜ್ ಇನ್ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್? ಕೆಳಗಿನ ಯಾವ ಘಟಕಗಳು ಗ್ರಾಹಕ ಬೆಲೆ ಸೂಚ್ಯಾಂಕದಲ್ಲಿ ಹೆಚ್ಚಿನ ಒಂದು ತೂಕವನ್ನು ಹೊಂದಿದೆ? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಬಿ, ದಟ್ ಇಸ್ ಫುಡ್ ಅಂಡ್ ಬೆವರೇಜಸ್, ಆಹಾರ ಮತ್ತು ಪಾನೀಯಗಳು. ಸೊ ಇಲ್ಲಿ ನಾವು ನೋಡ್ಬೋದು ಈ WPI ಮತ್ತು CPI ನ ಬಗ್ಗೆ ನಮ್ಗೆ ಇಲ್ಲಿ ತಿಳಿದಿರಬೇಕು. ಈಗ ನಮ್ಮ ಪ್ರಶ್ನೆಯಲ್ಲಿ ಹಾಕಿರೋದು ನಾವು CPIಗೆ ಸಂಬಂಧಿಸಿದಾಗಿ ಗ್ರಾಹಕ ಬೆಲೆ ಸೂಚ್ಯಾಂಕ. ಸೊ ಗ್ರಾಹಕನಿಗೆ ಯಾವ ರೀತಿಯಾಗಿ ಬೆಲೆಯ ಒಂದು ಸೂಚ್ಯಾಂಕದ ಭಾರ ಬೀಳ್ತದೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಈ ಸೂಚ್ಯಾಂಕವನ್ನು ಹೊರತರ್ತಾರೆ. ಸೊ ಬೇಸಿಕಲಿ ಗ್ರಾಹಕ ಬೆಲೆ ಸೂಚ್ಯಾಂಕ ಅಂತ ಹೇಳಿದ್ರೆ ಇಟ್ ಇಂಡಿಕೇಟ್ಸ್ ದ ಆವರೇಜ್ ಚೇಂಜ್ ಇನ್ ದ ಪ್ರೈಸಸ್ ಆಫ್ ದ ಕಮಾಡಿಟೀಸ್ ಅಟ್ ದ ರಿಟೇಲ್ ಲೆವೆಲ್. ಅಂದ್ರೆ ಚಿಲ್ಲರೆ ಮಟ್ಟದಲ್ಲಿ ಸರಕು ಬೆಲೆಗಳ ಸರಾಸರಿ ಬದಲಾವಣೆಯನ್ನು ಇದು ಸೂಚಿಸುವಂತಹ ಒಂದು ಸೂಚ್ಯಾಂಕ. ಹಾಗೆಯೇ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿದ್ರೆ WPI ಅಂತ ಹೇಳಿದ್ರೆ ಇದು ಸಗಟು ಮಟ್ಟದಲ್ಲಿ ಸರಕು ಬೆಲೆಗಳಲ್ಲಿನ ಸರಾಸರಿ ಬದಲಾವಣೆಯ ಮೊತ್ತಗಳು. ಇದನ್ನು ನಾವು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳುವಂಥದ್ದು. ಓಕೆ, ಇದು ಪಬ್ಲಿಷಿಂಗ್ ಆಫೀಸ್ ನೀವು ನೋಡಿದ್ರೆ ನೋಡಿ, WPI ಇದರ ಪಬ್ಲಿಷಿಂಗ್ ಆಫೀಸ್ ಆಫ್ ದ ಎಕನಾಮಿಕ್ ಅಡ್ವೈಸರ್, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಅದೇನೇ CPI ಇದೆಯಲ್ಲ ಅದನ್ನು ಆ ಇಂಡೆಕ್ಸ್ ಅದನ್ನು ಪಬ್ಲಿಷ್ ಮಾಡುವಂತವ್ರು ಯಾರು ಅಂತ ಹೇಳಿದ್ರೆ ನ್ಯಾಷನಲ್ ಸ್ಟಾಟಿಸ್ಟಿಕ್ ಆಫೀಸ್, ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್.
ಈ CPI ಎಂಬುದು ಸೇವೆಗಳು ಮತ್ತು ವಸ್ತುಗಳ ಮೇಲೆ ಕೂಡ, ಸರಕುಗಳ ಮೇಲೆ ಕೂಡ ಅದು ಅನ್ವಯ ಆಗ್ತದೆ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಕೇವಲ ಸರಕುಗಳ ಮೇಲೆ ಮಾತ್ರ ಅನ್ವಯ ಆಗುವಂಥದ್ದು. WPI ಇದರ ಬೇಸ್ ಇಯರ್ ಇದೆಯಲ್ಲ, ಅಂದ್ರೆ ಯಾವ ಬೇಸ್ ಇಯರ್ನ ಅನುಗುಣವಾಗಿ ಈ ಸೂಚ್ಯಾಂಕವನ್ನು ರೆಡಿ ಮಾಡ್ತಾರೆ ಅಂತ ಹೇಳಿದ್ರೆ ಇಟ್ ಈಸ್ 2011-12. ಇದರ ಬಗ್ಗೆ ಕೂಡ ಅಷ್ಟೇ ನಾವು ಕಳೆದ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೇವೆ. CPIನ ಬೇಸ್ ಇಯರ್ ಏನಿದೆ, ಇಟ್ ಈಸ್ ಆಸ್ ಆಫ್ ನೌ ಇಟ್ ಈಸ್ 2012. ಬೇಸ್ ಇಯರ್ ಈಸ್ ಯೆಟ್ ಟು ಬಿ ರಿವೈಸ್ಡ್. ಸೊ ಇಲ್ಲಿ ನಾವು ನೋಡ್ಬೋದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ಗೆ ಅನುಗುಣವಾಗಿ CPI ಅಲ್ಲಿ ಮ್ಯಾಕ್ಸಿಮಮ್ ನೀವು ನೋಡ್ಬೋದು 45.86%. ಸೊ ಹಾಗಾಗಿ ಇಲ್ಲಿ ನಮ್ಮ ಪ್ರಶ್ನೆಗೆ ಅನುಗುಣವಾಗಿ ನಾವು ನೋಡಿದ್ರೆ ಯಾವ ಘಟಕಗಳು ಗ್ರಾಹಕ ಬೆಲೆ ಸೂಚ್ಯಾಂಕದಲ್ಲಿ ಹೆಚ್ಚಿನ ಒಂದು ರೀತಿಯ ತೂಕ ಅಥವಾ ವೆಯ್ಟೇಜ್ ಅನ್ನು ಹೊಂದಿದೆ ಅಂತ ಹೇಳಿದ್ರೆ ಇಟ್ ಈಸ್ ಆಹಾರ ಮತ್ತು ಪಾನೀಯಗಳು. ಇಲ್ಲಿ ನಾವು ನೋಡ್ಬೋದು ನೋಡಿ 45.86, ಮಿಸಲೇನಿಯಸ್ ಸರ್ವಿಸ್ ಅಲ್ಲಿ 28.32, ಹೌಸಿಂಗ್, ಪಾನ್, ಟೊಬಾಕೋ, ಇಂಟಾಕ್ಸಿಕೆಂಟ್ಸ್. ಸೊ ಇದರ ಎಲ್ಲ ಒಂದು ಇದರಲ್ಲಿ ನೋಡಿದ್ರೆ ನಾವು ಫುಡ್ ಅಂಡ್ ಬೆವರೇಜಸ್ ಹ್ಯಾವ್ ಗಾಟ್ ದ ಹೈಯೆಸ್ಟ್ ವೆಯ್ಟೇಜ್. ಸೊ ಇಲ್ಲಿ ನಾವು ನೋಡ್ಬೋದು WPI ಅಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್, ಉತ್ಪಾದಿಸಿದ ಸಾಮಗ್ರಿ ಅಥವಾ ಉತ್ಪನ್ನಗಳು, ಹಾಗೆಯೇ ಪ್ರೈಮರಿ ಆರ್ಟಿಕಲ್ಸ್, ಫ್ಯೂಲ್ ಅಂಡ್ ಪವರ್ ಇಸ್ 13.15%. ಇನ್ನೊಂದು ನೀವು ಗಮನಕ್ಕೆ ಈ CPI ಮತ್ತು WPI ಅಂತ ಇದೆಯಲ್ಲ, ಇದು ಪ್ರತಿ ತಿಂಗಳು ಇದನ್ನು ರಿಲೀಸ್ ಮಾಡ್ತಾರೆ ಈ ಎರಡು ಸಂಸ್ಥೆಗಳು. ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ಸೊ ಈ ಪ್ರಶ್ನೆಯನ್ನು ನಾವು ಯಾತಕ್ಕೋಸ್ಕರ ಹಾಕಿದ್ದೇವೆ, ಯಾಕಂದ್ರೆ ರಿಟೇಲ್ ಇನ್ಫ್ಲೇಷನ್ ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇನ್ಫ್ಲೇಷನ್ ಇದು 5.59%ಗೆ ಇದು ಹೆಚ್ಚುವರಿಯಾಗಿದೆ. ಯಾವಾಗ? ಡಿಸೆಂಬರ್ 2021ಕ್ಕೆ ಆಕ್ಸಿಲರೇಟ್ ಜಾಸ್ತಿ ಆಗಿದೆ. ಇದು ನಾನು ಆಗ್ಲೇ ಹೇಳಿದಾಗೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇನ್ಫ್ಲೇಷನ್ ಅಂತ ಹೇಳುವಂಥದ್ದು ಅಥವಾ ಇಂಡೆಕ್ಸ್ ಅಂತ ಹೇಳುವಂಥದ್ದನ್ನು ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅದು ಹೊರತರುವಂಥದ್ದು. ಪ್ರತಿ ತಿಂಗಳು ಇದು ರಿಲೀಸ್ ಆಗ್ತದೆ. ಮತ್ತು ಇನ್ಫ್ಲೇಷನ್ ಅಂತ ಹೇಳುವಂಥದ್ದು ಇದೆಯಲ್ಲ, ಬೆಲೆ ಏರಿಕೆ ಏನಿದೆ ಅದು ಹಣದುಬ್ಬರ ಅಂತ ಏನು ಹೇಳ್ತೇವೆ ಅದು ಜಾಸ್ತಿ ಆಗಿದೆ. ಇಟ್ ಇಸ್ ಆಕ್ಸಿಲರೇಟೆಡ್ ಟು 5.59%. ಹಾಗೆಯೇ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇಸ್ ದೇರ್ ನೋ 13.56% ಇನ್ಫ್ಲೇಷನ್ ಆಗಿದೆ ಡಿಸೆಂಬರ್ 2021ಗೆ. ಇದು ಡೇಟಾ ನಾನು ಆಗಲೇ ಹೇಳಿದಾಗೆ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಮಿನಿಸ್ಟ್ರಿ ಅವರು ರಿಲೀಸ್ ಮಾಡೋದು. ಸೊ ಇನ್ಫ್ಲೇಷನ್ ಅಂತ ಹೇಳಿದ್ರೆ ಹಣದುಬ್ಬರ ಬೆಲೆಗಳ ಸಾಮಾನ್ಯ ಮಟ್ಟದಲ್ಲಿ ಇದು ಏರಿಕೆ ಆಗುವಂಥದ್ದು. ಇದನ್ನು ಸಾಮಾನ್ಯವಾಗಿ ಶೇಕಡವಾರು ಪ್ರಮಾಣದಲ್ಲಿ ವ್ಯಕ್ತಪಡಿಸಲಾಗುತ್ತಿದ್ದು, ಅಂದರೆ ಕರೆನ್ಸಿಯ ಯೂನಿಟ್ ಹಿಂದಿನ ಅವಧಿಗಳಿಗಿಂತ ಇದು ಕಡಿಮೆ ಖರೀದಿಸುವಂಥದ್ದು. ಸೊ ದಿಸ್ ಇಸ್ ದ ಡೇಟಾ. ಸೊ ಇಟ್ ಇಂಡಿಕೇಟ್ಸ್ ಇನ್ಫ್ಲೇಷನ್, ಹಣದುಬ್ಬರಕ್ಕೆ ಸಂಬಂಧಿಸಿದಾಗಿ ಇದು ಇಂಡಿಕೇಶನ್ ಅನ್ನು ತೋರಿಸುವಂಥದ್ದು. ಹಾಗೂ ಈ ಎರಡೂ ಇಂಡೆಕ್ಸ್ಗಳನ್ನು ಈಗಾಗಲೇ ಹೇಳಿದಂಥ ಈ ಸಂಸ್ಥೆಗಳು ಅದನ್ನು ಪ್ರತಿ ತಿಂಗಳು ರಿಲೀಸ್ ಮಾಡ್ತಾರೆ. 6ನೇ ಪ್ರಶ್ನೆ, ವಿಚ್ ಅಮಂಗ್ ದ ಫಾಲೋಯಿಂಗ್ ಟೆಕ್ಸ್ಟ್ ಆಫ್ ಸಂಗಮ್ ಲಿಟ್ರೇಚರ್ ಡೀಲ್ಸ್ ವಿತ್ ಫಿಲಾಸಫಿ ಅಂಡ್ ವೈಸ್ ಮ್ಯಾಕ್ಸಿಮ್ಸ್? ಸಂಗಮ್ ಸಾಹಿತ್ಯದ ಕೆಳಗಿನ ಯಾವ ಪಠ್ಯವು ತತ್ವಶಾಸ್ತ್ರ ಮತ್ತು ನೀತಿ ವಚನದ ಕುರಿತು ರಚಿಸಲಾಗಿದೆ? ಸೊ ಇಲ್ಲಿ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ದಟ್ ಈಸ್ ತಿರುಕ್ಕುರಲ್. ಓಕೆ, ತಿರುಕ್ಕುರಲ್ ಇಸ್ ಅ ರೈಟ್ ಆನ್ಸರ್. ಸೊ ಇದು ಕೂಡ ಅಷ್ಟೇ, ಸಂಗಮ್ ಸಾಹಿತ್ಯ ಅಂತ ಹೇಳಿದ್ರೆ ತಮಿಳುನಾಡಿನ ಪ್ರಾಚೀನ ಸಾಹಿತ್ಯಕ್ಕೆ ಒಂದು ಉತ್ತಮವಾಗಿರುವಂತಹ ಅಡಿಪಾಯ ಕೊಟ್ಟಂತ ಒಂದು ಸಾಹಿತ್ಯ. ಇಟ್ ಡೇಟ್ಸ್ ಬ್ಯಾಕ್ ಟು 250 BC. ಸೊ ಅಲ್ಲಿ ಬಹಳಷ್ಟು ಉತ್ತಮ ಕೃತಿಗಳೆಲ್ಲ ಆ ಸಂದರ್ಭದಲ್ಲಿ ಅಥವಾ ಆ ಕಾಲಘಟ್ಟದಲ್ಲಿ ಅದು ಹೊರತಂದಿದ್ದಾರೆ. ಒಂದು ತೋಲ್ಕಾಪಿಯಂ ಅಂತ ಹೇಳುವಂಥದ್ದು, ಇದು ಗ್ರಾಮರ್ ಮತ್ತು ಪೊಯಿಟಿಕ್ಸ್ಗೆ ಸಂಬಂಧಿಸಿದ ಒಂದು ಕೃತಿ. ಹಾಗೂ ಇಟ್ ಈಸ್ ಓಲ್ಡೆಸ್ಟ್ ಅವೈಲಬಲ್ ಟೆಕ್ಸ್ಟ್ ಆಫ್ ತಮಿಳ್ ಲಿಟ್ರೇಚರ್. ತಮಿಳ್ ಸಾಹಿತ್ಯಕ್ಕೆ ಸಂಬಂಧಿಸಿದಾಗೆ ತುಂಬಾ ಪ್ರಾಚೀನವಾಗಿರುವಂತಹ ಗ್ರಂಥ ಅಂತ ಹೇಳುವಂತಹ ಖ್ಯಾತಿಗೆ ಕೂಡ ಈ ತೋಲ್ಕಾಪಿಯರ್ ಅದು ಹೆಸರುವಾಸಿಯಾಗಿದೆ. ತೋಲ್ಕಾಪಿಯಂ ಅಂತ ಹೇಳುವಂತ ಪುಸ್ತಕ, ಅದನ್ನು ಬರೆದಿರುವವರು ತೋಲ್ಕಾಪಿಯರ್ ಅಂತ ಹೇಳಿ. ಹಾಗೆಯೇ ತಿರುಕ್ಕುರಲ್ ಅಂತ ಹೇಳುವಂತ ಪುಸ್ತಕವನ್ನು ಬರೆದಿರುವವರು ತಿರುವಲ್ಲವರ್. ಇದು ತತ್ವಶಾಸ್ತ್ರ ಮತ್ತು ಉತ್ತಮ ರೀತಿಯ ಒಂದು ವೈಸ್ ಮ್ಯಾಕ್ಸಿಮ್ಸ್ ಅಂತ ಏನ್ ಹೇಳ್ತೇವೆ ನೋಡಿ, ಅಥವಾ ನೀತಿ ವಚನಗಳಿಗೆ ಸಂಬಂಧಿಸಿದಾಗೆ ಇರುವಂತಹ ಒಂದು ಪುಸ್ತಕ. ಹಾಗೆಯೇ ಶಿಲಾಪಾದಿಕರಂ ಅಂತ ಹೇಳುವಂಥದ್ದು, ಇದು ಇಲಾಂಗೋ ಅವಡಿಗಳ್ ಅವರು ಬರೆದಿರುವಂಥದ್ದು. ಇದು ಕೂಡ ಅಷ್ಟೇ ಸಂಗಮ್ ಸಾಹಿತ್ಯದ ಒಂದು ಉತ್ತಮ ಕೃತಿ ಅಂತ ಹೇಳ್ಬೋದು. ಕನ್ನಗಿ ದೇವತಾರಾಧನೆಯು ಈ ಒಂದು ಮಹಾಕಾವ್ಯದಿಂದ ಅದು ಉತ್ಪತ್ತಿಯಾಗಿರುವುದು ಅಂತ ಹೇಳುವಂತಹ ಒಂದು ನಂಬಿಕೆ ಇದೆ. ಹಾಗೆಯೇ ಮಣಿಮೇಕಲೈ, ಜೀವಕ ಚಿಂತಾಮಣಿ, ಇದು ಮಣಿಮೇಕಲೈ ಬರೆದಿರುವವರು ಸತ್ತನರ್. ಹಾಗೆಯೇ ಜೀವಕ ಚಿಂತಾಮಣಿ, ತಿರುತ್ತಕ್ಕದವರ್ ಅಂತ ಹೇಳುವಂತವ್ರು ಬರೆದಿರುವಂಥದ್ದು. ಸೊ ಇವೆಲ್ಲ ಕೆಲವೆಲ್ಲ ಆ ಸಂದರ್ಭದಲ್ಲಿ ಹೊರಬಂದಂತ ಕಾವ್ಯಗಳು. ಓಕೆ, ಸೊ ಈ ಪ್ರಶ್ನೆಯನ್ನು ನಾವು ಯಾತಕ್ಕೋಸ್ಕರ ಹಾಕಿದ್ದೇವೆ, ಯಾಕಂದ್ರೆ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ಬಂದಿರುವಂತಹ ಮಾಹಿತಿ, ನರೇಂದ್ರ ಮೋದಿ ಅವರು ಇತ್ತೀಚೆಗೆ ತಿರುವಲ್ಲುವರ್ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಅವರು ಟ್ರಿಬ್ಯೂಟ್ಸ್ ಅನ್ನು ಸಲ್ಲಿಸಿದ್ದಾರೆ. 7ನೇ ಪ್ರಶ್ನೆ, ಹೂ ವಾಸ್ ದ ಲಾಸ್ಟ್ ಬ್ರಿಟಿಷ್ ಕಮಾಂಡರ್ ಇನ್ ಚೀಫ್ ಹೂ ಗೇವ್ ಚಾರ್ಜ್ ಆಫ್ ದ ಇಂಡಿಯನ್ ಆರ್ಮಿ ಇನ್ 1949 to
ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ. 1949ರಲ್ಲಿ KM ಕಾರ್ಯಪ್ಪ ಅವರಿಗೆ ಭಾರತೀಯ ಸೇನೆಯ ಉಸ್ತುವಾರಿಯನ್ನು ನೀಡಿದ ಕೊನೆಯ ಬ್ರಿಟಿಷ್ ಕಮಾಂಡರ್ ಇನ್ ಚೀಫ್ ಯಾರು? ಸೊ ಇಲ್ಲಿ ಕರೆಕ್ಟ್ ಉತ್ತರ, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ಇಲ್ಲಿ ಕರೆಕ್ಟ್ ಉತ್ತರ ಇಸ್ ಆಪ್ಷನ್ ಡಿ, ದಟ್ ಇಸ್ ಸರ್ FRR ಬುಚರ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಈ ಪ್ರಶ್ನೆಯನ್ನು ಹಾಕಿರುವಂತಹ ಉದ್ದೇಶ ಇಷ್ಟೇ. ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿರುವಂತಹ 15 ಜನವರಿಯ ಮಾಹಿತಿ ಇದು. ಭಾರತ ಸೇನೆಯು 15ನೇ ಜನವರಿಯಂದು ಆರ್ಮಿ ಡೇ, ಸೇನಾ ದಿನಾಚರಣೆಯನ್ನು ಅದು ಆಚರಿಸಿಕೊಂಡಿದೆ. ಸೊ ಆ ಸಂದರ್ಭದಲ್ಲಿ ಸೇನಾ ದಿನಾಚರಣೆಯನ್ನು ಆ ದಿನದಂದು ಆಚರಿಸಿದಂಥ ಒಂದು ಉದ್ದೇಶ ಇಷ್ಟೇ. ಯಾಕಂದ್ರೆ ಆ ದಿನದಂದು ನಮ್ಮ ಜನರಲ್ ಅಂದ್ರೆ ಲೇಟ್ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ, ನಮ್ಮ ಕರ್ನಾಟಕದವರು, ಇವರು ಜನರಲ್ ಸರ್ FRR ಬುಚರ್, ಇವರು ನಮ್ಮ ಬ್ರಿಟಿಷರ ಲಾಸ್ಟ್ ಕಮಾಂಡರ್ ಇನ್ ಚೀಫ್ ಆಗಿದ್ರು. ಸೊ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಈ ಬ್ರಿಟಿಷ್ ಕಮಾಂಡರ್ ಇನ್ ಚೀಫ್ ಆಗಿರುವಂತಹ ಜನರಲ್ ಸರ್ FRR ಬುಚರ್ ಅವರಿಂದ 1949ರ ಈ ಒಂದು 15ನೇ ಜನವರಿಯಂದು ನಮ್ಮ ಭಾರತ ದೇಶದ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರು ಕಮಾಂಡ್ ಅನ್ನು ತೆಗೆದುಕೊಂಡ್ರು. ಕಮಾಂಡ್ ಅಂತ ಹೇಳಿದ್ರೆ ಆ ಉಸ್ತುವಾರಿ ಅಥವಾ ಕಾರ್ಯಭಾರವನ್ನು ತೆಗೆದುಕೊಂಡ್ರು ಆಸ್ ಅ ಕಮಾಂಡ್ ಆಫ್ ದ ಇಂಡಿಯನ್ ಆರ್ಮಿ. Okay, as a commander-in-chief of Indian Army. Okay, so ಆ ನಿಟ್ಟಿನಲ್ಲಿ KM ಕಾರ್ಯಪ್ಪ is considered to be the first Indian commander-in-chief of independent India. ಸೊ ಈ ವರ್ಷದ ಈ ಒಂದು ಆರ್ಮಿ ಡೇ, ಇದರ ಒಂದು ಘೋಷವಾಕ್ಯ ಏನು ಅಂತ ಹೇಳಿದ್ರೆ ಇನ್ ಸ್ಟ್ರೈಡ್ ವಿತ್ ದ ಫ್ಯೂಚರ್. ಓಕೆ, 8ನೇ ಪ್ರಶ್ನೆ. As per the India State of Forest Report ISFR, India's forest and tree cover has risen by how many square kilometers in the last 2 years? ಸೊ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ 2021ರ ಪ್ರಕಾರ ಕಳೆದ 2 ವರ್ಷಗಳಲ್ಲಿ ಭಾರತದ ಅರಣ್ಯ ಮತ್ತು ಮರಗಳ ಹೊದಿಕೆಯು ಎಷ್ಟು ಚದರ ಕಿಲೋಮೀಟರ್ಗಳಷ್ಟು ಹೆಚ್ಚಾಗಿದೆ ಅಂತ ಹೇಳಿ ಪ್ರಶ್ನೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಎ, ದಟ್ ಈಸ್ 2261 ಸ್ಕ್ವೇರ್ ಕಿಲೋಮೀಟರ್ಸ್. ಓಕೆ, ಸೊ 2261 ಸ್ಕ್ವೇರ್ ಕಿಲೋಮೀಟರ್ಸ್ ಹೆಚ್ಚುವರಿ ಆಗಿದೆ. ಸೊ ಇಟ್ ಇಸ್ ಅ ನೈಸ್ ಇಂಡಿಕೇಶನ್. ಓಕೆ, ಇದು ಹೆಚ್ಚಿನ ದಿನಪತ್ರಿಕೆಗಳಲ್ಲಿ ಬಂದಿದೆ ISFR ರಿಪೋರ್ಟ್. ಸೊ ಈ ರಿಪೋರ್ಟ್ ಅಥವಾ ವರದಿ ಏನಿದೆ, ಭಾರತದ ರಾಜ್ಯಗಳ ಒಂದು ಅರಣ್ಯ ವರದಿ ಅಂತ ಹೇಳುವಂತ ಈ ವರದಿಯನ್ನು ನಮ್ಮ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಅದನ್ನು ರಿಲೀಸ್ ಮಾಡುವಂಥದ್ದು. ಓಕೆ, ಸೊ ಇದು ಪ್ರತಿ 2 ವರ್ಷಕ್ಕೊಂದ್ಸಲ ರಿಲೀಸ್ ಆಗುವಂತಹ ಒಂದು ವರದಿ. ಸೊ ಕಳೆದ ಬಾರಿ 2019ಗೆ ಅದು ಪಬ್ಲಿಷ್ ಆಗಿತ್ತು. 2019 ವಾಸ್ ಅ ಲಾಸ್ಟ್. ಈಗ 2021ಗೆ ಈ ರಿಪೋರ್ಟ್ ಅನ್ನು ರಿಲೀಸ್ ಮಾಡಿದ್ದಾರೆ. ಓಕೆ, ಸೊ ಈ ಒಂದು ವರದಿ ಅನ್ವಯ ಖಂಡಿತವಾಗಿ ಮುಂದೆ ಪರೀಕ್ಷೆಗಳಲ್ಲಿ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇದೆ. ಸೊ ಪ್ಲೀಸ್ ಡೂ ಕೀಪ್ ಇಟ್ ಇನ್ ಮೈಂಡ್. ಸೊ ಇಂಡಿಯಾ ಫಾರೆಸ್ಟ್, ಭಾರತಕ್ಕೆ ಸಂಬಂಧಿಸಿದ ಅರಣ್ಯ ಮತ್ತು ಮರಗಳ ಒಂದು ರೀತಿಯ ಹೊದಿಕೆ ಏನಿದೆ ಅದು 2261 ಸ್ಕ್ವೇರ್ ಕಿಲೋಮೀಟರ್ಸ್ ಹೆಚ್ಚುವರಿಯಾಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ. ಹಾಗೂ ಆಂಧ್ರ ಪ್ರದೇಶದಲ್ಲಿ ಮ್ಯಾಕ್ಸಿಮಮ್ ಫಾರೆಸ್ಟ್ ಕವರ್ ಇದೆ with 647 square kilometers, with Andhra Pradesh growing the maximum forest cover. ಹೆಚ್ಚುವರಿಯಾಗಿ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ಫಾರೆಸ್ಟ್ ಕವರ್ ಹೆಚ್ಚಾಗಿದೆ. ಹಾಗೂ ಇನ್ನೊಂದು ನೋಡಿ, the top 5 states in terms of increase in forest cover. Please try to understand this concept. Increase in forest cover ಅಂತ ಹೇಳಿದ್ರೆ ಹಿಂದಿಗಿಂತ ಈಗಿನ ಪ್ರಸಕ್ತವಾಗಿ ಹೆಚ್ಚುವರಿಯಾಗಿ ಅರಣ್ಯ ಪ್ರದೇಶದ ಹೊದಿಕೆ ಯಾವ ರಾಜ್ಯಗಳಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ, ಮೊದಲನೇದು ಆಂಧ್ರ ಪ್ರದೇಶ್, 2ನೇ ಸ್ಥಾನದಲ್ಲಿ ತೆಲಂಗಾಣ, 3ನೇದಲ್ಲಿ ಒಡಿಶಾ, 4ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಸೊ ಕರ್ನಾಟಕ ಸ್ಟ್ಯಾಂಡ್ಸ್ ಇನ್ ದ 4th place when it comes to increase in forest cover with enhancement of 155 square kilometers. 5ನೇ ಸ್ಥಾನದಲ್ಲಿ ಜಾರ್ಖಂಡ್ ಇದೆ. ಓಕೆ, ಸೊ IFSR ಇತ್ತೀಚೆಗೆ ಅದು ರಿಲೀಸ್ ಆಗಿದೆ. ಸೊ ಅದಕ್ಕೆ ಸಂಬಂಧಿಸಿದ ಕೆಲವು ಕ್ಲಾರಿಫಿಕೇಶನ್ಸ್ಗಳು ಮತ್ತು ಕೆಲವೆಲ್ಲ ಒಂದು ರೀತಿಯ ಅಂಕಿ ಅಂಶಗಳ ಪ್ರಕಟಣೆ ಅಂದ್ರೆ ನಮಗೆ ಉನ್ನತ ರೀತಿಯ ಅಥವಾ ಮತ್ತು ಕರೆಕ್ಟ್ ಸೋರ್ಸ್ನ ಮೂಲಕ ಪಡ್ಕೊಂಡ ನಂತರ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಡೆಫಿನೆಟ್ ಆಗಿ ಡಿಸ್ಕಸ್ ಮಾಡ್ತೇವೆ. ಓಕೆ, ಸೊ ಇದು ಇವತ್ತಿನ ಪ್ರಶ್ನೆಗಳು. America has imposed sanctions on which country over import of S-400 missile systems from Russia? Which countries have jointly designed and manufactured BrahMos missile? ಹಾಗೂ 3ನೇದು, what is the theme of Indian Army Day for the year 2022? ಸೊ ಇದಿಷ್ಟು ಇವತ್ತಿನ ಡಿಸ್ಕಷನ್ ಮತ್ತು ಪ್ರಶ್ನೆಗಳು. ಸೊ ಸ್ಟೂಡೆಂಟ್ಸ್, ನಿಮಗೆ ವಿಡಿಯೋಗಳು ಲೈಕ್ ಆದರೆ ಖಂಡಿತವಾಗಿ ಇದನ್ನು ಶೇರ್ ಮಾಡಿ, ಹಾಗೂ ನಿಮ್ಮ ಕಾಮೆಂಟ್ಸ್ಗಳನ್ನು ಹಾಗೂ ಉತ್ತರಗಳನ್ನು ಕೂಡ ಮೆಸೇಜ್ ಬಾಕ್ಸಲ್ಲಿ ತಿಳಿಸಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನು ನಾನು ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಅಂಡ್ ಹ್ಯಾವ್ ಅ ನೈಸ್ ಡೇ.